ಯೇಸುವಿಗೆ ಸ್ತೋತ್ರ. ಇಂದು 4 ಡಿಸೆಂಬರ್ 2025. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 2ನೇ ವಾಕ್ಯದ ಪ್ರಾರಂಭ ಭಾಗ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಪುನರುತ್ಥಾನ ಹೊಂದಿದ ಕರ್ತನನ್ನು ಕಂಡ ತರುವಾಯ ಪೇತ್ರನು ತನ್ನ ಮೂಲ ಕಸುಬಾಗಿದ್ದ ಮೀನು ಹಿಡಿಯುವುದಕ್ಕೆ ಹೊರಟನು. ಅವನ ಜೊತೆಯಲ್ಲಿ ತೋಮನು, ನತಾನಯೇಲನು, ಯಾಕೋಬ, ಯೋಹಾನರು, ಬೇರೆ 2 ಶಿಷ್ಯರು ಸಹ ಹೊರಟು ಹೋದರು. ಆ ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಅವರಿಗೆ ಏನೂ ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತುಕೊಂಡವನಾಗಿ ಅವರಿಗೆ ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಲು ಹೇಳಲು ಅವರು ಹಾಗೆಯೇ ಮಾಡಿದರು. ಮೀನುಗಳು ರಾಶಿಯಾಗಿ ಸಿಕ್ಕಿಹಾಕಿಕೊಂಡವು. ದಣಿದು ಬಳಲಿ ಬಂದಂತಹ ಶಿಷ್ಯರಿಗೆ ಯೇಸು ಕೆಂಡದ ಮೇಲೆ ಸುಟ್ಟ ರೊಟ್ಟಿಯನ್ನು ಹಾಗೆಯೇ ಆಗ ತಾನೇ ಹಿಡಿದ ಮೀನನ್ನು ಸುಟ್ಟು ಅವರಿಗೆ ಬೆಳಗಿನ ಉಪಹಾರವಾಗಿ ಕೊಟ್ಟು, ಹೀಗೆ 3ನೇ ಬಾರಿಗೆ ತನ್ನ ಪುನರುತ್ಥಾನದ ನಂತರ ಶಿಷ್ಯರಿಗೆ ಕಾಣಿಸಿಕೊಂಡನು. ಅವರು ಊಟ ಮಾಡಿದ ಮೇಲೆ ಯೇಸು ಕ್ರಿಸ್ತನು ಸಿಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಿದರು. ಯೇಸುವಿನ ಈ ಪ್ರಶ್ನೆಗೆ ಪೇತ್ರನ ಉತ್ತರ, ಹೌದು ಸ್ವಾಮಿ, ನಿನ್ನ ಮೇಲೆ ನನಗೆ ಮಮತೆ ಉಂಟು. ಆಗ ಯೇಸು ಅವನಿಗೆ ಹೇಳಿದ್ದು, ನನ್ನ ಕುರಿಮರಿಗಳನ್ನು ಮೇಯಿಸು. ಯೇಸು 2ನೇ ಸಾರಿ ಇದೇ ಪ್ರಶ್ನೆಯನ್ನು ಕೇಳುವಂಥದ್ದಾಗಿ ನೋಡುತ್ತೇವೆ. ಆಗ ಪೇತ್ರನ ಉತ್ತರವು ಇದೇ ಆಗಿತ್ತು. ಆಗ ಯೇಸು ಹೇಳಿದ್ದು, ನನ್ನ ಕುರಿಗಳನ್ನು ಕಾಯಿ. 3ನೇ ಬಾರಿ ಯೇಸು ಇದೇ ಪ್ರಶ್ನೆಯನ್ನು ಕೇಳಿದಾಗ ಪೇತ್ರನು ದುಃಖದಿಂದ, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ. ಆಗ ಯೇಸು ಅವನಿಗೆ ಹೇಳಿದ್ದು, ನನ್ನ ಕುರಿಗಳನ್ನು ಮೇಯಿಸು. ಇಲ್ಲಿ ಪೇತ್ರನು ಯೇಸು ಕ್ರಿಸ್ತನ ಮೂಲಕ ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸು ಎಂಬ 3 ವ್ಯತ್ಯಸ್ತಕರವಾದ ದೌತ್ಯವನ್ನು ಯೇಸು ಕ್ರಿಸ್ತನಿಂದ ವೈಯಕ್ತಿಕವಾಗಿ ಹೊಂದಿಕೊಳ್ಳುವುದನ್ನು ನೋಡುತ್ತೇವೆ. ಕುರಿಮರಿಯನ್ನು ಮೇಯಿಸುವುದು ಅಂದರೆ ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಾನು ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೊತ್ತಿಕೊಳ್ಳುವೆನು ಎಂಬುದಾಗಿ. ಕುರಿಗಳನ್ನು ಕಾಯಿ ಎನ್ನುವುದು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಹೇಳಿರುವಂತಹ ಒಂದು ಸಾಮ್ಯ. ಒಬ್ಬನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಕುರಿಗಳನ್ನು ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿ, ಅದು ಸಿಕ್ಕಿದಾಗ ಅದನ್ನು ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ ಅವರೊಂದಿಗೆ ಸಂತೋಷ ಪಡುವನು. ನನ್ನ ಕುರಿಗಳನ್ನು ಮೇಯಿಸುವುದು ಅಂದರೆ ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವುದು, ದುರ್ಬಲವಾದದ್ದನ್ನು ಬಲಗೊಳಿಸುವುದು, ಅಂಗಗಳು ಮುರಿದ ಕುರಿಗಳ ಗಾಯವನ್ನು ಕಟ್ಟುವುದು ಇತ್ಯಾದಿಯಾಗಿದೆ. ಪೇತ್ರನು ಯೇಸು ಸ್ವಾಮಿ ತನಗೆ ವಹಿಸಿದ ದೌತ್ಯವನ್ನು ನೆನಪು ಮಾಡಿಕೊಂಡು ಪೊಂತ, ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿತುನ್ಯ ಸೀಮೆಗಳಲ್ಲಿರುವ ಸಭೆಯ ಹಿರಿಯರಿಗೆ, ದೇವರು ನಿಮಗೆ ವಹಿಸಿರುವ ಮಂದೆಗಳನ್ನು ಕಾಯುವವರಾಗಿರ್ರಿ ಎಂದು ಪ್ರಬೋಧಿಸುವವನಾಗಿದ್ದಾನೆ. ಪ್ರಿಯರೇ, ನಾವುಗಳು ದೇವರಿಂದ ಈ ದೌತ್ಯವನ್ನು ಹೊಂದಿರುವಾಗ ಪೇತ್ರನ ಹಾಗೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸುವಂತವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.